ಎಷ್ಟು ಅರ್ನ್ ಮಾಡ್ತೀರಾ ಅಮೌಂಟ್ನ ಇನ್ಸ್ಟಾದಲ್ಲಿ? ಈ ಕ್ವಶನ್ಸ್ ಅಂತ ಯಾರೋ ದಯವಿಟ್ಟು ಕೇಳ್ಬಿಡಿ ನನಗೆ. ಬ್ರೋ ನೀವು ಲವ್ ಮಾಡ್ತೀರಾ? ಸೊ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೆನ್ನೆ ತಾನೇ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸ್ ಕೇಳಿ ಆನ್ಸರ್ ಹೇಳ್ತೀನಿ ಅಂತ ಮೆಸೇಜ್ ಹಾಕಿದ್ದೆ. ಸೊ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ. ಸೊ ಅದಕ್ಕೆ ನಾನೀಗ ಉತ್ತರ ಕೊಡೋ ಸಮಯ ಬಂದಿದೆ. ಬನ್ನಿ, ಮೊದಲನೇ ಕ್ವಶನ್ನು, ಸೋನು ಸೋನಿತಾ ಯುವರ್ ಫೇವ್ರೆಟ್ ಹೀರೋ? ನನ್ನ ಫೇವ್ರೆಟ್ ಹೀರೋ ಬಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ಸೊ ಅವರೇ ನನಗೆ ಇನ್ಸ್ಪಿರೇಷನ್ ಅನ್ಬೋದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು, ಗೌಡಾಸ್ ವಿಲನ್ ಗುರು ವಿಡಿಯೋ ಯಾವಾಗ ನಮ್ಮ ಜೊತೆ? ಇವರು ತುಂಬ ಮೆಸೇಜ್ ಮಾಡಿದ್ದಾರೆ. ಅಂದರೆ ನಮಗೂ ಒಂದು ನಾವು ಬಂದು ನಿಮ್ಮ ಜೊತೆ ಮಾಡ್ತೀನಿ ಅಂತ. ಅದೇ ಇಲ್ಲಿ ನಾನು ಹಾಕಂತಿರೋದೆಲ್ಲ ಚಿಕ್ಕ ಹುಡುಗರನ್ನ. ಸೊ ಹಾಗಾಗಿ ದೊಡ್ಡ ಹುಡುಗರನ್ನ ಅಂದರೆ ವೀಡಿಯೋಸ್ಗಳು ಮಾಡಿದಾಗ ನಿಮ್ಮನ್ನ ಪಕ್ಕ ತಗೊತೀನಿ ಬ್ರೋ, ಖಂಡಿತ ತಗೊತೀನಿ. ಶಾರ್ಟ್ ಮೂವೀಸ್ ಏನಾದ್ರು ಸ್ಟಾರ್ಟ್ ಮಾಡಿದಾಗ ನಿಮ್ಮನ್ನ ಪಕ್ಕ ತಗೊತೀನಿ ಬ್ರೋ. ಅಲ್ಲಿ ತನಕ ಒಂದು ಸ್ವಲ್ಪ ಹಾಗೇ ಇರಿ ಬ್ರೋ, ಬೇಜಾರಾಗ್ಬಿಡಿ. ನೆಕ್ಸ್ಟು, ಸಂತು ರಾಕಿಂಗ್ 1 ಬೆಸ್ಟ್ ಕಾಮಿಡಿ ಬ್ರೋ, ಆಲ್ ದ ಬೆಸ್ಟ್, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಹೀಗೆ ಇರಲಿ ನಿಮ್ಮ ಸಪೋರ್ಟು. ಜೈ ಶ್ರೀರಾಮ್. ನೆಕ್ಸ್ಟು, ಲವ್ಲಿ ಬಾಯ್ ಖುಷು, ಕೋಪ ಅತಿ ಹೆಚ್ಚಾಗಿ ಮಾಡ್ಕೊಳ್ಳೋರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಏನು ಅನಿಸುತ್ತೆ? ಆದಷ್ಟು ಕೋಪನ ಕಡಿಮೆ ಮಾಡ್ಕೋಬೇಕನ್ಸುತ್ತೆ. ಅಂದರೆ ಅವರ ಆ್ಯಟಿಟ್ಯೂಡು ಏನೇ ಆದ್ರೂ ಅಷ್ಟೊಂದು ದಿನ ಇರಲ್ಲ. ಹುಡ್ತಾ ಏನೂ ಎತ್ಕೋಗಲ್ಲ ಮನ್ಸ. ಸೊ ಹಾಗಾಗಿ ಆ್ಯಟಿಟ್ಯೂಡ್ ಏನು ಬೇಡ ಅನಿಸುತ್ತೆ. ನೆಕ್ಸ್ಟು, ಶಿವು 4596 ನೀವು ಕಾಮಿಡಿ ಶೋನಲ್ಲಿ ಟ್ರೈ ಮಾಡಿ ಬ್ರೋ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕಾಮಿಡಿ ಕಂಟೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಏನೋ ಒಂದು ಹೋಗ್ತಿದ್ದೀನಿ. ಮುಂದೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ, ಓಕೆನಾ ಬ್ರೋ? ಅಷ್ಟೇ, ಅಲ್ಲಿ ತನಕ ಸಪೋರ್ಟ್ ಮಾಡ್ತೀರಿ. ಕೀಪ್ ಸಪೋರ್ಟಿಂಗ್ ಬ್ರೋ. ನೆಕ್ಸ್ಟು, ಸುಹಾಸ್ 46 ಹಾಯ್ ಬ್ರೋ, ನಾನು ನಿಮ್ಮ ಅಭಿಮಾನಿ. ನೀವು ಯಾವಾಗಲೂ ಇಲ್ಲಿರ್ತೀರಾ? ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಬ್ರೋ. ನೆಕ್ಸ್ಟು, ವೆಂಕಟೇಶ 24 ವಾಟ್ ಯು ಸ್ಟಡಿ ಬ್ರೋ? ಯು ನೋ ಕನ್ನಡ ಬ್ರೋ, ನಾನೀಗ ಡಿಗ್ರಿ ಮುಗಿಸಿ 1 ಇಯರ್ 1.5 ಇಯರ್ ಹತ್ತತ್ರ ಬಂತು. ಸೊ ಈಗ ನಾನು ಏನು ಸ್ಟಡಿ ಮಾಡ್ತಿಲ್ಲ, ಮನೆಯಲ್ಲೇ ಇದ್ದೀನಿ. ಅಂದರೆ ಬೇರೆ ವರ್ಕ್ ಮಾಡ್ತಿದ್ದೀನಿ, ಬೇರೆ ಪ್ರಾಜೆಕ್ಟು. ಹಾಗೆ ರೀಲ್ಸ್ಗಳು ಮಾಡ್ಕೊಂಡು ಕೂತಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಇನ್ನೂ ಸ್ಟಡಿ ಏನು ಮಾಡಬೇಕಂತ ಅನಿಸಿಲ್ಲ ಬ್ರೋ. ಈಗ ಗೌರ್ನಮೆಂಟ್ ಸ್ಕ್ಯಾಮ್ಗಳು ಅದು ಇದು ಆಗ್ತಿರೋದು ನೋಡ್ರೆ ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಉಂಟೋಗ್ಬಿಡ್ತು. ಸೊ ಹಾಗಾಗಿ ನಾನು ಯಾವುದೇ ಸ್ಟಡಿ ಮಾಡ್ತಿಲ್ಲ ಬ್ರೋ. ಥ್ಯಾಂಕ್ ಯು. ನೆಕ್ಸ್ಟು, ಬುದ್ಧ ಗೌತಮ್ ಅಳಿಯನ ನೀತಿ ಜಾರಿಯಲ್ಲಿರೋ ರಾಜ್ಯ ಯಾವುದು? ಇದು ಆಕ್ಚುಲಿ ಚೆನ್ನಾಗಿ ಬ್ರೋ, ನೀವು ಕ್ವಶನ್ಸ್ ಕೇಳಿ ಅಂತ ಹೇಳಿದ್ರೆ ನೀವು ಹಿಸ್ಟ್ರಿ ಕ್ವಶನ್ಸ್ ಬಂದು ನನಗೆ ಕೇಳ್ತಿದ್ದೀರಲ್ಲ ಬ್ರೋ. ನಾನು ಹಿಸ್ಟ್ರಿನೇ ಓದಿರೋದು, ಆದರೆ ನೀವು ಈ ಮಟ್ಟಿಗೆ ಕ್ವಶನ್ ಕೇಳಿದ್ರೆ ನೀವು ಬಂದ್ಬಿಟ್ಟು ನಾನು ಯಾವ ಥರ ಆನ್ಸರ್ ಹೇಳಿ? ಓಕೆ, ನಾನು ಗೂಗಲಲ್ಲಿ ಸರ್ಚ್ ಮಾಡಿ. ನೆಕ್ಸ್ಟ್ ಕ್ವಶನ್ ಬಂದು, ಬಿರು ಕಿಂಗ್ 1432 ಒಂದು ಸಾಂಗ್ ಫಾರ್ ಅಣ್ಣ ತಮ್ಮ. ಸರಿ ಬ್ರೋ, ಈ ಸಾಂಗ್ ನಿಮಗೋಸ್ಕರ. ನನ್ನ ಮನಸ್ಸಿನಲ್ಲಿ ನಾ ಕಾಡೋ ಕನಸಿನಲ್ಲಿ. ಸೊ ನೆಕ್ಸ್ಟು, ಅನ್ಲಕ್ಕಿ ಬಾಯ್ 17 ಬ್ರೋ, ನೆಕ್ಸ್ಟ್ ವಿಡಿಯೋ ಯಾರ್ರಾ ನೀನು ಯಾರ್ರಾ ಬ್ರೋ? ನೆಕ್ಸ್ಟ್ ವಿಡಿಯೋ ಅಂದರೆ ಹುಡುಗರು ಸ್ವಲ್ಪ ಟೆಸ್ಟು ಅದು ಇದು ಅಂತ ಹೇಳ್ತಿದ್ದಾರೆ. ಆದಷ್ಟು ಬೇಗ ಬಿಡ್ತೀನಿ. ನಾನು ಅವತ್ತೇ ಲೈವಲ್ಲಿ ಬಂದಾಗಲೇ ಹೇಳಿದೆ, ಅಂದರೆ ಟೆಸ್ಟ್ಗಳಿದೆ ಅಣ್ಣ, ಮನೆಯಲ್ಲಿ ಕಳಿಸಲ್ಲ ಹಂಗೆ ಅಂತ ಹೇಳ್ತಾರೆ ಹುಡುಗರು. ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸ್ಗಳು ತುಂಬ ಲೇಟ್ ಆಗ್ತಿದೆ. ನಾನು ಮಾಡಬೇಕಂತ ಆಸೆ, ನನಗೂ ಮಾಡಬೇಕಂತ ಆಸೆ. ಸೊ ಏನು ಮಾಡಲಿ, ಹುಡುಗರು ಇರಬೇಕಲ್ವ, ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ವೀಡಿಯೋಸ್ ಮಾಡಬೇಕಂದ್ರೆ ಮಿನಿಮಮ್ ಒಂದು 5-6 ಮೆಂಬರ್ಸರು ಇರಬೇಕು. ಮಾಡ್ತೀನಿ, ಒಬ್ಬ ಕ್ಯಾಮ್ರಾಮ್ಯಾನ್ ಬೇಕು, ಒಬ್ಬ ಅವನ ಜೊತೆ ಇರಬೇಕು, ಒಬ್ಬ ಡೈರೆಕ್ಷನ್ ಮಾಡೋರು ಬೇಕು, ನಮ್ಮ ಅಣ್ಣ ಇರಬೇಕು, ಪ್ರತಿಯೊಬ್ಬರು ಇರಬೇಕು. ಸೊ ಹಾಗಾಗಿ ವೀಡಿಯೋಸ್ಗಳು ಕಡಿಮೆ ಬ್ರೋ. ನೆಕ್ಸ್ಟು ಪಕ್ಕ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ ಬ್ರೋ. ಇನ್ನೊಂದು ಈ ವೀಕಲ್ಲಿ ಪಕ್ಕ ಒಂದು ವೀಡಿಯೋ ಮಾಡಿ ಬಿಡ್ತೀನಿ ಬ್ರೋ, ಓಕೆನಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟು, ಮಿಸ್ಟರ್ ಹಾರ್ಟ್ ಕಿಡ್ ಬ್ರೋ, ನೀವು ಲವ್ ಮಾಡ್ತೀರಾ? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಬ್ರೋ
ಈ ಕ್ವಶನ್ಸ್ ಅಂತೂ ಯಾರೋ ದಯವಿಟ್ಟು ಕೇಳ್ಬಿಡಿ. ನನಗೆ ಈ ಲವ್ ಯು ಅವೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಥ್ಯಾಂಕ್ ಯು. ನೆಕ್ಸ್ಟು ಮಧು ಗೌಡ 1996 ಬ್ರೋ, ನಿಮ್ಮ ಹಳ್ಳಿ ಮಾತಿನ ಸೊಬಗು ಸೂಪರ್, ಲವ್ ಯು ಬ್ರೋ. ತುಂಬ ಥ್ಯಾಂಕ್ ಯು ಬ್ರೋ ಮಧು ಗೌಡ ಅವರೇ, ಲವ್ ಯು ಟು ಬ್ರೋ. ಹೀಗೆ ಸಪೋರ್ಟ್ ಮಾಡ್ತೀರಿ ಬ್ರೋ. ನೆಕ್ಸ್ಟು ಬ್ರೋ, ನಿಮ್ಮದು ಯಾವ ಊರು ಬ್ರೋ? ಯಾವ ಊರು ಅಂತ ನಾನು ಆಲ್ರೆಡಿ ನಿಮಗೆ ಯಾವಾಗಲೂ ಲೈವಲ್ಲಿ ಬಂದಾಗ ಹೇಳ್ತಾ ಇರ್ತೀನಿ, ಹಾಗೆ ಎಲ್ಲ ಹೇಳ್ತಾ ಇರ್ತೀನಿ. ನೀವು ಮತ್ತೆ ಪದೇ ಕೇಳ್ತೀರ, ನನಗೊಂಥರ ಬೇಜಾರಾಗುತ್ತೆ ಬ್ರೋ. ಆಲ್ಮೋಸ್ಟ್ ಒಂದು 50-60 ಸಲ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ ಆಲ್ಮೋಸ್ಟ್. ಆಮೇಲೆ ಟೈಟಲ್ಲೇ ಬಿಟ್ಟಿದ್ದೀನಿ ಒಂದು ಸಾಂಗ್, ಅದಕ್ಕೆ ಅಂದ್ಕೊಂಡೆ ಸಾಂಗ್ ಮಾಡಿದ್ದೀನಿ ನಾನು ನಮ್ಮ ಅಣ್ಣ ಇವೆಲ್ಲರೂ ಸೇರ್ಕೊಂಡು, ಹುಡುಗರೆಲ್ಲ ಸೇರಿಕೊಂಡು. ಅದೇ ಇನ್ನೇನೋ ಸಾಂಗ್ ರಿಲೀಸ್ ಮಾಡ್ತೀವಿ, ಆವಾಗಲೇ ಗೊತ್ತಾಗುತ್ತೆ ಯಾವ ಊರು ಏನು ಅಂತ. ನೆಕ್ಸ್ಟು ಮನು ಗೌಡ್ರು 2, ನಿಮ್ಮ ಲವರ್ ಯಾರಪ್ಪ? ಈ ಕ್ವಶನ್ಸ್ ಎಲ್ಲ ಕೇಳಿಬಿಡಿ, ನನಗೆ ಇದಕ್ಕೆಲ್ಲ ಆನ್ಸರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನೆಕ್ಸ್ಟು ಕ್ರೂರಿ 6106 ಸೆಡ್ಡಿಗೆ ಬನ್ನಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಬ್ರೋ. ನಾನು ಆ ಟ್ರೆಂಡ್ನ ನಾನು ಎಂಡ್ ಮಾಡಿದ್ದೀನಿ, ಹೋಗೋ ಬ್ರೋ. ಆಯಿತು, ಸೆಡ್ಗೆನೇ ಬರಲಿ. ಥ್ಯಾಂಕ್ ಯು. ನೆಕ್ಸ್ಟು ಡ್ಯಾನ್ಸರ್ ಕುಶ್ 45, ನನಗೂ ಒಂದು ಚಾನ್ಸ್ ಕೊಡಿ ಬ್ರೋ ಆ್ಯಕ್ಟಿಂಗ್ಗೆ. ಬ್ರೋ, ನಾನು ಇನ್ನೂ ಮೆಟ್ಟಿಗೆ ಬೆಳೆದಿಲ್ಲ, ಅಕಸ್ಮಾತ್ ನಾನು ಏನಾದ್ರು ಬೆಳೆದಾಗ ನಿಮ್ಮನ್ನೆಲ್ಲ ತಗೋತೀನಿ ಬ್ರೋ, ಓಕೆನಾ? ಇನ್ನು ನಾನು ಸಮುದ್ರದಲ್ಲಿ ಒಂದು ಚಿಕ್ಕ ಮೀನು ಇದ್ದಂಗೆ. ಸೊ ನಾನು ಇನ್ನೂ ಮೆಟ್ಟಿಗೆ ಬೆಳೆದಿಲ್ಲ, ಆ ಮಟ್ಟಕ್ಕೆ ಏನಾದ್ರು ಬೆಳೆದ್ರೆ ಪಕ್ಕ ತಗೊತೀನಿ ಬ್ರೋ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀರಿ ಬ್ರೋ, ಥ್ಯಾಂಕ್ ಯು. ನೆಕ್ಸ್ಟು ಇಟ್ಸ್ ಮೀ ಸ್ಯಾಂಕಿ 07, ನಿಮ್ಮೂರಲ್ಲಿ ಮಳೆ ಹೇಗೆ? ಅದಕ್ಕೆ ಒಂದು ಸಾಂಗ್ ಹಾಕಿ ಆನ್ಸರ್ ಮಾಡಿ. ಸೊ ಇಟ್ಸ್ ಮೀ ಸ್ಯಾಂಕಿ ಅವರೇ, ಈ ಸಾಂಗು ನಿಮಗೋಸ್ಕರ. ಮಳೆ ಬರುವ ಹಾಗಿದೆ, ಗುಡುಗು ಮಿಂಚು ಸುರುವಾಗಿದೆ, ರವಿ ಸಿಂಗರ ಹಾಡುತ್ತಿರುವೆ, ಜೂನು 1 ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಬಂದು ಮ್ಯಾಡಿ 125, ಸರ್ ನಿಮ್ಮ ಈ ಗ್ರೋಯಿಂಗ್ಗೆ ಲೈಫಲ್ಲಾಗಿ ಟ್ವಿಸ್ಟ್ ಏನು ಸರ್? ಲೈಫಲ್ಲಾಗಿ ಟ್ವಿಸ್ಟ್ ಏನಂದರೆ, ನನ್ನ ಸಪೋರ್ಟಿಗರ್ಸ್ ಆಗಿ ನಮ್ಮ ಹುಡುಗರು ಎಲ್ಲ ಚಿಕ್ಕ ಹುಡುಗರೇ ನನಗೆ ಸಪೋರ್ಟ್ ಮಾಡೋದು ತುಂಬ. ಹಾಗೆ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಏನು ಟ್ವಿಸ್ಟ್ ಹೇಳೋದು, ಆ ಥರ ಏನು ಟ್ವಿಸ್ಟ್ ಏನಾಗಿಲ್ಲ. ಸೊ ಅಂದರೆ ವೀಡಿಯೋಸ್ ವೈರಲ್ ಆಗ್ತಿದೆ, ಸೊ ಆದರೆ ಫಾಲೋವರ್ಸ್ ಸಿಗ್ತಾಯಿಲ್ಲ, ಅದೊಂದೇ ಬೇಜಾರು ನನಗೆ. ಟ್ವಿಸ್ಟ್ ಆ ಥರ ಟ್ವಿಸ್ಟ್ ಏನಿಲ್ಲ, ಇನ್ನೂ ಟ್ವಿಸ್ಟ್ ಆಗಿಲ್ಲ. ಟ್ವಿಸ್ಟ್ ಆದಾಗ ಹೇಳ್ತೀನಿ ಮದನ್ನವ್ರೆ, ಓಕೆನಾ? ನೆಕ್ಸ್ಟು MT ಲವರ್ ಸಾಗರ್ ಲಿಯೋ ಬ್ರೋ, ಆರಾಮಾ? ಹೌದು ಬ್ರೋ, ಆರಾಮ್. ನೀವು ಚೆನ್ನಾಗಿದ್ದೀರಾ ಬ್ರೋ? ನೆಕ್ಸ್ಟು ಡೆವಿಲ್ ಕಿಂಗ್ 8867, ಎಷ್ಟು ಅರ್ನ್ ಮಾಡ್ತೀರಾ ಅಮೌಂಟ್ನ ಇನ್ಸ್ಟಾದಲ್ಲಿ? ಬ್ರೋ, ಹಾಗೆಲ್ಲ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅಮೌಂಟ್ ಬರಲ್ವಂತೆ. ಇದು ನನಗೂ ಗೊತ್ತಿಲ್ಲ, ನಾನು ತುಂಬ ಕಂಟೆಂಟ್ ಕ್ರಿಯೇಟರ್ನ ವಿಚಾರಿಸಿ ನೋಡಿದೆ. ಏನಪ್ಪ ಅಂದರೆ ಇನ್ಸ್ಟಾದಲ್ಲಿ ಅಮೌಂಟ್ ಬರಲ್ವಂತೆ, ಹಂಗೆಲ್ಲರೂ ಹೇಳ್ತಿದ್ದಾರೆ. ನನಗೂ ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ. ಇನ್ನು ಕಂಟೆಂಟ್ ಕ್ರಿಯೇಟರ್ನ ಭೇಟಿಯಾದಾಗ ಗೊತ್ತಾಗುತ್ತೆ. ನನಗೂ ಅಷ್ಟೊಂದು ಏನು ಅಮೌಂಟ್ ಇನ್ನೂ ಬಂದಿಲ್ಲ, 1 ರೂಪಾಯಿನೂ ಬಂದಿಲ್ಲ. ಬಂದಾಗ ಹೇಳ್ತೀನಿ ಬ್ರೋ ಪಕ್ಕ. ಇಷ್ಟು ಕ್ವಶನ್ಸ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ನೆನ್ನೆ. ಇನ್ನೂ ತುಂಬ ಕ್ವಶನ್ಸ್ ಬಂದಿದೆ, ಆದರೆ ಅನ್ನೆಸೆಸರಿ ಕ್ವಶನ್ಸ್ ನಾನು ಯಾವುದೂ ಪಿಕ್ ಮಾಡಿಲ್ಲ. ಸೊ ಯಾವುದಾದ್ರು ಇಂಪಾರ್ಟೆಂಟ್ ಅಂದರೆ ಯಾವುದಾದ್ರು ಬೇಕು ಅವ್ರಿಗೆ ಕ್ವಶನ್ಸ್ ಆನ್ಸರ್ ಯಾವ್ದು ಬೇಕು ಅಂಥ ಕ್ವಶನ್ಸ್ ಮಾತ್ರ ನಾನು ಪಿಕ್ ಮಾಡಿ ಹೇಳ್ತಿರೋದು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾವ ಇವೆಲ್ಲ. ಸೊ ಇಷ್ಟು ಕ್ವಶನ್ಸ್ ಅನ್ಕೋತೀನಿ. ಎಲ್ಲ ಕಟ್ ಮಾಡು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಷ್ಟು ಕ್ವಶನ್ ಅನ್ಕೋತೀನಿ, ತುಂಬ ಜನ ಕೇಳಿರೋದು. ಅಂದರೆ ನಾನು ಮೇನ್ ಆಗಿ ಯಾವ್ಯಾವ ಕ್ವಶನ್ಸ್ ಬೇಕು ಅಂಥವು ಮಾತ್ರ ಪಿಕ್ ಮಾಡಿದ್ದೀನಿ, ಅದು ಇಂಟ್ರೆಸ್ಟಿಂಗ್ ಇದೆ. ಇನ್ನು ಅನ್ನೆಸೆಸರಿ ಕ್ವಶನ್ಸ್ ಎಲ್ಲ ನಾನು ಯಾವುದೂ ಪಿಕ್ ಮಾಡ್ಕೊಂಡಿಲ್ಲ. ಸೊ ಸುಮ್ಮನೆ ಯೂಸ್ಲೆಸ್ ಅಂದ್ಕೊಂಡು. ಸೊ ನೆಕ್ಸ್ಟು ಹೀಗೆ ಮೆಸೇಜ್ ಹಾಕಿ ನಿಮ್ಗೆ ಏನು ಕ್ವಶನ್ಸ್ ಇದೆ ಕೇಳಿ. ಆಲ್ಮೋಸ್ಟ್ ಇನ್ನು 60K ಪಕ್ಕ ಲೈವ್ ಬರ್ತೀನಿ. ನನ್ನ ಮೇಲೆ ಆಣೆ ಇಟ್ಟು ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಹೀಗೆ ಇರಲಿ. ಜೈ ಕರ್ನಾಟಕ. ಮತ್ತು ಥ್ಯಾಂಕ್ ಯು.